ರೈತ ಬಾಂಧವರೇ, ರಾಸಾಯನಿಕ ಗೊಬ್ಬರದ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಕಡಿಮೆ ಖರ್ಚಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಒಂದು ಸರಳ ವಿಧಾನ ಇದೆ. ಅದೇ ಡಯಾಂಚ ಹಸಿರೆಲೆ ಗೊಬ್ಬರ ಬೆಳೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಾಗೂ ದೀರ್ಘಕಾಲದ ಸುಸ್ಥಿರ ಕೃಷಿಗೆ ಹಸಿರು ಗೊಬ್ಬರ ಬೆಳೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕೃಷಿ ಇಲಾಖೆ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಖೇತ್ ಬಚಾವೋ ತರಬೇತಿ ಕಾರ್ಯಕ್ರಮದಲ್ಲಿ ರೈತರಿಗೆ ಮಣ್ಣಿನ ಮಹತ್ವದಲ್ಲಿ ಡಯಾಂಚ ಹಸಿರೆಲೆ ಗೊಬ್ಬರದ ಬೆಳೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಡಯಾಂಚ ಅತ್ಯಂತ ವೇಗವಾಗಿ ಬೆಳೆಯುವ ಹಸಿರು ಗೊಬ್ಬರ ಬೆಳೆ. ಸುಮಾರು 45ರಿಂದ 50 ದಿನಗಳಲ್ಲಿ ಹೂ ಬಿಡುವ ಹಂತದಲ್ಲಿ ಇದನ್ನು ಮಣ್ಣಿನಲ್ಲಿ ಉಳುಮೆ ಮಾಡಿದರೆ ಸಾವಯವ ಪದಾರ್ಥ ಮತ್ತು ಸಾರಜನಕ ಮಣ್ಣಿಗೆ ಸೇರ್ಪಡೆಯಾಗಲು ಸಹಕಾರಿಯಾಗುತ್ತದೆ. ರಂಜಕ ಕರಗಿಸುವಲ್ಲಿ ಸಹಕಾರಿಯಾಗುತ್ತದೆ. ಕ್ಷಾರ ಮಣ್ಣಿನ ಸಮಸ್ಯೆ ಬಗೆಹರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹಲೋ, ನಾನು ಚೀಲೂರಪ್ಪ ಅಂತ, ತಮಡಿಹಳ್ಳಿ ಗ್ರಾಮ, ಇದು ಭದ್ರಾವತಿ ತಾಲೂಕು ಬರುತ್ತೆ. ಇಲ್ಲಿ ನಾನು ಪ್ರತಿ ವರ್ಷ ಒಂದು 5 ಎಕರೆ ಭತ್ತವನ್ನು ಮಾಡ್ತೀನಿ. ನಾನು ಹಿರಿಯೂರು ಕೃಷಿ ಅಧಿಕಾರಿಗಳನ್ನು ಭೇಟಿಯಾದಾಗ ಅವರು ಡಯಾಂಚ ಬೀಜವನ್ನು ಹಾಕಿ ಭೂಮಿ ಫಲವತ್ತತೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಸೊ ಅದು ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಬಳಕೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ತಂದು ಡಯಾಂಚನ ನನ್ನ ಜಮೀನಿಗೆ ಹಾಕಿದ್ದೀನಿ. ಸ್ವಲ್ಪ ಈ ವರ್ಷ ಮಳೆ ಕಡಿಮೆ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಸೊಗಸಾಗಿ ನೀವು ಬಂದು ನೋಡ್ಬೋದು. ಈ ಡಯಾಂಚ ಹಾಕೋದ್ರಿಂದ ಏನಾಗುತ್ತೆ ಅಂತ ಅವ್ರು ನನಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ನೀವು ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಬಳಕೆ ಮಾಡ್ಬೋದು. ಭೂಮಿಯಲ್ಲಿ ನೀರಿನ ಅಂಶವನ್ನು ಹಿಡಿದಿಡುವಂಥದ್ದು, ತೇವಾಂಶವನ್ನು ಹಿಡಿದಿಡುವಂಥ ಒಂದು ನೈಸರ್ಗಿಕ ಕ್ರಿಯೆ ನಡೆಯುತ್ತೆ. ಸಾವಯವ ಗೊಬ್ಬರವಾಗಿ ಇದು ಸಾರಜನಕ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಈ ಡಯಾಂಚ 40-45 ದಿನ ಹೂ ಬಂದ ನಂತರ ಇದನ್ನು ನೀವು ರೋಟ್ರಿ ಹೊಡೆದ್ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡಿದಾಗ ಭೂಮಿ ಫಲವತ್ತತೆ ಬರುತ್ತೆ. ನೀವು ಗೊಬ್ಬರ ಕಡದಷ್ಟೇ ಇದಕ್ಕೆ ಫಲವತ್ತತೆ ಸಿಗುತ್ತೆ ಅಂತ ಅವರು ಹೇಳಿದರು. ಆ ಪ್ರಕಾರವಾಗಿ ನಾನು ಡಯಾಂಚ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ಬಂದು ಯಾರು ಬೇಕಾದ್ರೂ ನೋಡ್ಬೋದು. ಇದು ಪ್ರತಿಯೊಬ್ಬ ರೈತರು ಈ ಉಪಯೋಗ ಮಾಡ್ಕೋಬೇಕು ಅನ್ನೋದು ನನ್ನ ಇಚ್ಛೆ. ಹಿಂದೂ ನಾನು ಇದನ್ನು ಒಂದು ಸಾರಿ ಮಾಡಿದ್ದೆ. ಅವಾಗ ಇಳುವರಿ ತುಂಬ ಚೆನ್ನಾಗಿ ಬಂದಿತ್ತು. ಅದು ಇಳುವರಿ ಮೇಲೆ ಒಳ್ಳೆ ಪರಿಣಾಮ ಕೊಡುತ್ತೆ ಅಂತ ಖಂಡಿತಕ್ಕೋಸ್ಕರ ನಾನು ಹೋಗಿ ಮತ್ತೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಬೀಜವನ್ನು ತಂದು ಇದು 2ನೇ ಸಾರಿ ಹಾಕ್ತಾಯಿದ್ದೀನಿ. ನಾವು ದೊಡ್ಡಗೊಪ್ಪನಹಳ್ಳಿ ಗ್ರಾಮದ ರೈತರು ಚಿನ್ನಾಬಿ ಅಂತ. ಈ ಡಯಾಂಚನ ನಾವು ಕೃಷಿ ಇಲಾಖೆಯಲ್ಲಿ ಕೊಟ್ಟರು. 30 kg ತಾಂಬಂದು ಹಾಕಿದ್ದೀವಿ. ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ. ಇನ್ನು ನಾವು ಮಳೆ ಇಲ್ದಿದ್ದ ಕಾರಣ ಯೂರಿಯಾ ಹಾಕಿಲ್ಲ. ಯೂರಿಯಾ ಹಾಕಿದರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಬರೋದು, ಇನ್ನೂ ಭಾಳ ಬೆಳವಣಿಗೆ ಬರೋದು. ಮಳೆ ಇರಲಿಲ್ಲಲ್ಲ, ಹಂಗಾಗಿ ಯೂರಿಯಾನ ಕೊಡಲಿಲ್ಲ. ಕೊಡದೇ ಇದ್ರೂ ಆದ್ರೂ ಇಷ್ಟು ಬೆಳವಣಿಗೆ ಬಂದಿದೆ. ಒಳ್ಳೆ ಗೊಬ್ಬರ ಆಗುತ್ತೆ, ಫಲವತ್ತ ಆಗುತ್ತೆ ನೆಲಕ್ಕೆ. ಹಾಗಾಗಿ ನಾವು ಇದನ್ನು ಮಳೆಗಾಲದಲ್ಲಿ ಹಾಕ್ತಾಯಿದ್ದೀವಿ ಅಂತೇಳಿ ನಾನು ಮಾತನ್ನ ಹಾಕ್ತಾಯಿದ್ದೀನಿ. ನಮ್ಮ ಹೆಸರು ಜಯಣ್ಣ ಅಂತೇಳಿ. ಕೃಷಿ ಇಲಾಖೆಯಿಂದ ಡ್ಯಾನ್ಸ್ ತಂದು ಹಾಕಿದ್ದೀವಿ. ನಮಗೆ ಇದರಿಂದ ಭಾರಿ ಅನುಕೂಲ ಆಗೈತೆ, ಉಪಯೋಗ ಇದೆ. ಚೆನ್ನಾಗಿ ಗೊಬ್ಬರ ಆಗುತ್ತೆ. ಭತ್ತ ನಾಟಿ ಮಾಡ್ತೀವಿ. ಗೊಬ್ಬರ ಒಂಚೂರು ಕಮ್ಮಿ ತೊಗೊಳುತ್ತೆ. ಇದರಿಂದ ಚೆನ್ನಾಗಿದೆ, ಅನುಕೂಲ ಆಗುತ್ತೆ.